ಎಲ್ರಿಗೂ ನಮಸ್ಕಾರ. ಸ್ಪರ್ಧಾ ಅರಿವು ವತಿಯಿಂದ ನಾವು ಆಧುನಿಕ ಭಾರತದ ಇತಿಹಾಸ ಅನ್ನೋ ಒಂದು ಹೊಸ ಬುಕ್ನ ಕನ್ನಡ ಮೀಡಿಯಂ ಅಲ್ಲಿ ರಿಲೀಸ್ ಮಾಡ್ತಾ ಇದೀವಿ ನಿಮ್ಗಳಿಗೋಸ್ಕರ. ಈ ಬುಕ್ ಬೇರೆ ಎಲ್ಲಾ ಬುಕ್ಗಳಿಗಿಂತ ಹೇಗೆ ವಿಭಿನ್ನವಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಈ ಬುಕ್ ಅಲ್ಲಿರುವಂತಹ ವೈಶಿಷ್ಟ್ಯಗಳು ಏನು ಅಂದ್ರೆ, ಯಾವ್ದಾದ್ರೂ ಒಂದು ಟಾಪಿಕ್ ನ ಸ್ಟಾರ್ ಅಥವಾ ಪಿಂಕ್ ಬಣ್ಣದಲ್ಲಿ ನಾವು ಮೆನ್ಷನ್ ಮಾಡಿದ್ರೆ ಈಗಾಗಲೇ ಆ ಟಾಪಿಕ್ ಮೇಲೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಬಾರಿ ಕ್ವಶನ್ಸ್ ಅರೈಸ್ ಆಗಿದೆ ಎಕ್ಸಾಮ್ಸ್ ಅಲ್ಲಿ ಅಂತ, ಮತ್ತೆ ಮುಂಬರುವ ಎಕ್ಸಾಮ್ಸ್ ಅಲ್ಲೂ ಕೂಡ ಕ್ವಶನ್ಸ್ ಬರಬಹುದು ಅಂತ. ಅದೇ ರೀತಿ ಕೇವಲ ಪಿಂಕ್ ಬಣ್ಣದಲ್ಲಿ ಮಾತ್ರ ಯಾವ್ದಾದ್ರು ಟಾಪಿಕ್ ನ ನಾವು ಮೆನ್ಷನ್ ಮಾಡಿದ್ರೆ ಅದು ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್, ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಕೇಳ್ಬೋದು ಅನ್ನೋ ಅರ್ಥವನ್ನು ಸೂಚಿಸುತ್ತದೆ. ಸೇಮ್ ವೇ ಯಾವ್ದಾದ್ರು ಒಂದು ಟಾಪಿಕ್ ಹಸಿರು ಬಣ್ಣದಲ್ಲಿ ಮೆನ್ಷನ್ ಆಗಿದ್ರೆ ಇತ್ತೀಚೆಗೆ ನಮ್ಗೆ ಗೊತ್ತಿದೆ ಎಷ್ಟು ಡೀಪ್ ಅಂಡ್ ಡೆಪ್ತ್ ಆಗಿ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಅಂತ ಹೇಳಿ. ಆ ತರ ಏನಾದ್ರೂ ಕ್ವಶನ್ಸ್ ನ ಡಿಫಿಕಲ್ಟ್ ಮಾಡ್ಬೇಕಂದ್ರೆ ಈ ಹಸಿರು ಬಣ್ಣದಲ್ಲಿರುವಂತಹ ಟಾಪಿಕ್ ಮೇಲೆ ಕ್ವಶನ್ ಬರಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್. ನಕ್ಷಾಧಾರಿತ ವಿಷಯ ಮಂಡನೆ. ಯಾವ್ದಾದ್ರೂ ಒಂದು ಟಾಪಿಕ್ಗೆ ಎಲ್ಲಿ ನಕ್ಷೆಯ ಅವಶ್ಯಕತೆ ಇದೆ ಅಲ್ಲೆಲ್ಲವೂ ಕೂಡ ನಾವು ಇಂಡಿಯಾ ಮ್ಯಾಪ್ ಅಥವಾ ಯಾವ್ದಾದ್ರು ಮ್ಯಾಪ್ ಅವಶ್ಯಕತೆ ಇದೆ ಅದನ್ನ ಯೂಸ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಪೋರ್ಚುಗೀಸರ ವಸಾಹತುಗಳು ಅಥವಾ ಅವರ ಬಂದರುಗಳಿಗೆ ಈ ಮ್ಯಾಪ್ ನ ಯೂಸ್ ಮಾಡಿದ್ವಿ. ಇದೇ ರೀತಿ ಹಲವಾರು ಮ್ಯಾಪ್ ಗಳನ್ನ ನೀವು ಈ ಬುಕ್ ಅಲ್ಲಿ ನೋಡಬಹುದು. ಪ್ರತಿ ಟಾಪಿಕ್ ನ ನಂತರ ನಾವು QR ಕೋಡ್ ನ ಕೊಟ್ಟಿದ್ದೀವಿ. ಈ QR ಕೋಡ್ ಯಾಕೆ ಕೊಟ್ಟಿದ್ದೀವಿ ಅಂತಂದ್ರೆ, ನಿಮ್ಗೆ ಆ ಟಾಪಿಕ್ ಮೇಲೆ ಹೆಚ್ಚಿಗೆ ಇನ್ಫಾರ್ಮೇಶನ್ ಬೇಕು ಅಥವಾ ಆ ಟಾಪಿಕ್ ಮೇಲೆ PYQs ಬೇಕು ಅಥವಾ ಆ ಟಾಪಿಕ್ ಮೇಲೆ ನೀವು ಹೆಚ್ಚಿಗೆ ಏನಾದ್ರು ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಈ QR ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಹೆಚ್ಚಿನ ವಿಷಯ ತಿಳಿಯುತ್ತೆ. ಒಂದು ವಿಷಯವನ್ನು ಯಾಕೆ ಹೆಚ್ಚಿಗೆ ಓದ್ಬೇಕು, ಆ ವಿಷಯದ ಬಗ್ಗೆ ಆಳವಾಗಿ ಯಾಕೆ ತಿಳ್ಕೊಬೇಕು ಅನ್ನೋದನ್ನ ಕೆಲವು ಕ್ವಶನ್ಸ್ ಮೂಲಕ ನಾವು ತಿಳಿಸಿದೀವಿ. ಅಂದ್ರೆ ಎಷ್ಟು ಡೆಪ್ತ್ ಅಲ್ಲಿ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ಬರಬಹುದು, ನಾವು ಅದಕ್ಕೋಸ್ಕರ ಆ ಒಂದು ಟಾಪಿಕ್ ನ ಅಷ್ಟು ಡೆಪ್ತ್ ಆಗಿ ಓದ್ಬೇಕು ಅನ್ನೋದು ಕೂಡ ಈ ಬುಕ್ ಅಲ್ಲಿ ನಿಮ್ಗೆ ತಿಳಿಯುತ್ತೆ. ನೆಕ್ಸ್ಟ್, ಎಲ್ಲೆಲ್ಲಿ ಅವಶ್ಯಕತೆ ಇದೆಯಲ್ಲ ಅಲ್ಲೆಲ್ಲವೂ ನಾವು ಟೇಬಲ್ ಕಂಟೆಂಟ್ ನ ಕೊಟ್ಟು ಕಂಪೇರಿಟಿವ್ ಸ್ಟಡಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಟೇಬಲ್ಸ್ ಕೂಡ ಯೂಸ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಯುದ್ಧ, ಫಸ್ಟ್ ಕರ್ನಾಟಿಕ್ ಯುದ್ಧ, ಸೆಕೆಂಡ್ ಕರ್ನಾಟಿಕ್ ಯುದ್ಧ, ಮೂರನೇ ಕರ್ನಾಟಿಕ್ ಯುದ್ಧ, ಇದೆಲ್ಲವನ್ನು ನಾವು ಕಂಪೇರಿಟಿವ್ ಆಗಿ ಓದೋ ತರ ಈ ಟೇಬಲ್ ನಿಮ್ಗೆ ಹೆಲ್ಪ್ ಆಗುತ್ತೆ. ವಿಭಿನ್ನ, ವಿಶೇಷ ಹಾಗೂ ವಿನ್ಯಾಸ ಪುಟದ ರಚನೆ. ಅಂದ್ರೆ ಯಾವ್ದಾದ್ರು ಒಂದು ಟಾಪಿಕ್ ಡಿಫ್ರೆಂಟ್ ಆಗಿದ್ದು, ಸ್ಪೆಷಲ್ ಆಗಿದ್ದು, ಅದು ಕೆಲವು ಕಡೆ ಬೇರೆ ಬುಕ್ಸ್ ಅಲ್ಲಿ ಸಿಗದೆ ಇರುವಂತಹ ಟಾಪಿಕ್ ಆಗಿದ್ರೆ ಆ ಟಾಪಿಕ್ ಅಲ್ಲಿ ನಾವು ಇನ್ಫೋಗ್ರಾಫಿಕ್ ಯೂಸ್ ಮಾಡ್ಬಿಟ್ಟು ಆ ಟಾಪಿಕ್ ನ ಮೆನ್ಷನ್ ಮಾಡಿದೀವಿ. ಯಾಕಂದ್ರೆ ಓದಕ್ಕೂ ಈಸಿ ಆಗ್ಬೇಕು, ಹಾಗೇನೆ ಕೂಡ ಅದನ್ನ ನೆನ್ಪಿಟ್ಕೊಳ್ಳಕ್ಕೂ ಈಸಿ ಆಗ್ಬೇಕು ಅಂದ್ಬಿಟ್ಟು. ಹೋಲಿಕೆ ಅಧ್ಯಯನದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪರಿಣಿತರ ಸಲಹೆಯಂತೆ ನೀಡಲ್ಪಟ್ಟ ಅತ್ಯುತ್ತಮ ಮಾಹಿತಿಗಳಿದೆ. ಅಂದ್ರೆ ಕೆಲವು ಕಡೆ ನಾವು ಹೋಲ್ ಬುಕ್ ಓದಿರ್ತೀವಿ, ತರೋಲಿ ಓದಿದ್ರು ಕೂಡ ಕೆಲವು ಕ್ವಶನ್ಸ್ ಗೆ ಆನ್ಸರ್ ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ಕನ್ಫ್ಯೂಸ್ ಆಗುತ್ತೆ. ಅಂತಹ ಕನ್ಫ್ಯೂಸ್ ಆಗುವಂತ ಏರಿಯಾ ಯಾವುದು ಅಂತ ಐಡೆಂಟಿಫೈ ಮಾಡಿ ಅದ್ರ ಬಗ್ಗೆನೂ ಕೂಡ ನಾವು ಎಲ್ಲಿ ನಾವು ತಪ್ಪಬಹುದು ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದೀವಿ. ಸೊ ನಿಮ್ಗೆ ನೀವು ನೆಗೆಟಿವ್ ಮಾರ್ಕ್ಸ್ ಅಥವಾ ಕ್ವಶನ್ಸ್ ತಪ್ಪಾಗೋದು ಕಡಿಮೆ ಆಗುತ್ತೆ. ಇಲ್ಲಿ ತನಕ ನಮ್ಮಲ್ಲೆಲ್ಲರಿಗೂ ಒಂದು ಬೇಸರ ಇತ್ತು, ಕನ್ನಡದಲ್ಲಿ ಕಂಟೆಂಟ್ ಇಲ್ಲ ಅನ್ನೋದು. ಬಟ್ ಇವಾಗ ಕನ್ನಡದಲ್ಲಿ ನಮ್ಗೆ ಮಾಹಿತಿ ಅಥವಾ ಕಂಟೆಂಟ್ಗೆ ಏನೂ ಕೊರತೆ ಇಲ್ಲ. ಸೊ ಹಾಗಾಗಿ ಇದು ನಿಮ್ಮ ನಿರ್ಧಾರ, ನಿಮ್ಮ ಪ್ರಯತ್ನ ಅಥವಾ ನಿಮ್ಮ ಯಶಸ್ಸು ಇವತ್ತು ನಿಮ್ ಕೈಲಿದೆ. ಆದಷ್ಟು ಬೇಗ ಎಲ್ಲರೂ ಈ ಬುಕ್ ನ ಖರೀದಿ ಮಾಡ್ಕೊಳ್ಳಿ, ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದನ್ನ ಉಪಯೋಗಿಸ್ಕೊಳ್ಳಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.